ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾವು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ, ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ, ಈಗ 3ನೇ ಮೇನ್ನಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ, ಇಲ್ಲಿ 3ನೇ ಮೇನಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರ್ತದೆ. 17ನೇ ಪ್ರಶ್ನೆ ನೋಡಿ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಕಂಪಲ್ಸರಿ ಕ್ವಶನ್ ಇರ್ತದೆ, ಪರೀಕ್ಷೆಯಲ್ಲಿ ಕೇಳ್ತಾರೆ, ಕಂಪಲ್ಸರಿಯಾಗಿರ್ತದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನತ್ತ ನೋಡೋಣ. ಓಕೆ, ಪರಿಹಾರದಲ್ಲಿ ಬರೀತೀರಿ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರಾ. ಓಕೆ, 6 + √2 = ಏನು ಮಾಡಿರಿ, ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ, P/Q ರೂಪದಲ್ಲಿರ್ತದೆ. P/Q ಅಂತ ಬರ್ಕೊಳ್ಳಿ. P ಮತ್ತು Qಗಳು ಏನಾಗಿರ್ತವೆ, ಸಹ ಅವಿಭಾಜ್ಯಗಳು ಅಂತ ಬರೀರಿ. ಓಕೆ, ಈಗ ಏನು ಮಾಡಬೇಕು, ನಾವು √2 ಮತ್ತು 6 ಚೇಂಜ್ ಮಾಡೋಣ. ಏನು ಮಾಡಿದ್ರೆ, √2 ಇಲ್ಲಿ ಎಡಭಾಗದಲ್ಲಿ ಬರ್ಕೊಂಡ್ರೆ P/Q = +6 ಏನು ಮಾಡಿರಿ, ಬಲಭಾಗದಲ್ಲಿ ತೊಗೊಂಡು ಬರೋಣ. -6 ಆಗುತ್ತಲ್ವ. ಈಗ √2 ಏನು ಮಾಡಿರಿ, P - 6 ಮತ್ತು Q ಅನ್ನು ಮಲ್ಟಿಪ್ಲೈ ಮಾಡೋಣ. ಅಂದರೆ 6Q ಬಾಗಿಲು ಏನು ಬರೀಬೇಕು ನೀವು ಇಲ್ಲಿ, Q ಅಂದರೆ Q ಮಾಸ ಆಗ್ತದೆ. ಓಕೆ, ಲಸ ಆಗ್ತದೆ. ಓಕೆ, P - 6Q/Q ಮತ್ತು √2 ಎರಡು ಸಮ ಇದ್ದಾವೆ ಅಂತ ಹೇಳ್ತದೆ ಇದು. ಹಾಗಾದರೆ ಏನರ್ಥ, ಇವೆರಡು ಸಮ ಇದ್ದಾವೆ ಅಂದರೆ ಇದು ಅಭಾಗಲಬ್ಧ ಸಂಖ್ಯೆ ಅದ, ಇದು ಭಾಗಲಬ್ಧ ಸಂಖ್ಯೆ ಅದ ಅಂತ ಬರೀಬೇಕಿಲ್ಲ. ಅಂದರೆ 6 ಯಾವುದು P - 6Q/Q ಏನಿದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀತೀರಿ ಅಲ್ವಾ. ಈ ರೀತಿ ತಾನೇ ಬರೆಯೋದು, ಭಾಗಲಬ್ಧ ಸಂಖ್ಯೆ ಆದರೆ √2 ಏನದು ಹೇಳ್ರಿ, ಇದು √2 ಒಂದು ಅಭಾಗಲಬ್ಧ ಸಂಖ್ಯೆ ಅದ. √2 ಒಂದು ಅಭಾಗಲಬ್ಧ ಸಂಖ್ಯೆ ನಮಗೆ ಗೊತ್ತಿದೆಯಲ್ಲ, √2 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ನಾವು √2 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಏನು, ಇವೆರಡು ಸಮ ಅಲ್ಲ. ಆದ್ದರಿಂದ ಏನು ಮಾಡಬೇಕು, ನೀವು ಇಲ್ಲಿ ನಮ್ಮ ಊಹೆ ತಪ್ಪು ಅಂತ ಬರೀಬೇಕು ವಿದ್ಯಾರ್ಥಿಗಳು. ನಮ್ಮ ಊಹೆ ತಪ್ಪಾಗಿದೆ ಅಥವಾ ತಪ್ಪು ಅಂತ ಬರೀರಿ. ಆದ್ದರಿಂದ ಏನು, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು. ಓಕೆ, ಅಭಾಗಲಬ್ಧ ಸಂಖ್ಯೆ. ಓಕೆ, ಭಾಳ ಸುಲಭ ಇದೆ ಇದು. 2 ಅಂಕ ನೀವು ಪಡ್ಕೊಳ್ಬೋದು ನೋಡಿ. ಈ ಒಂದು 4-5 ಸ್ಟೆಪ್ಗಳಿದ್ದಾವೆ, ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. 2 ಅಂಕ ಭಾಳ ಸುಲಭವಾಗಿ ತೆಗೆದುಕೊಳ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿದ್ರೆ 18ನೇ ಕ್ವಶನ್ ನೋಡಿ, ಏನಿದೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ. ಇದು ಸಹ ಕಂಪಲ್ಸರಿ ಕ್ವಶನ್, 2 ಅಂಕದಲ್ಲಿ ಇರ್ತದೆ. ಕೊಟ್ಟಿದ್ದಾರೆ 3x + y = 15, 2x - y = 5. ಓಕೆ, ಇದು ಪರಿಹಾರದಲ್ಲಿ ಬರ್ಕೊಳ್ತೀರಾ. 3x + y = 15 ಸಮೀಕರಣ 1 ಅಂತ ಹೇಳೋಣ. 2x - y = 5 ಸಮೀಕರಣ 2. ಈ ಸಮೀಕರಣ 1 ಮತ್ತು 2 ಬಿಡಿಸ್ಬೇಕಪ್ಪ. ಯಾವ ವಿಧಾನದಿಂದ, ವರ್ಜಿಸುವ ವಿಧಾನವನ್ನು ಬಿಡಿಸ್ಬೇಕಾಗಿದೆ ನಾವು. ಓಕೆ, 1 ಮತ್ತು 2 ಅಂತ ಬರೆದಿದ್ದೀನಿ. ಸಮೀಕರಣ ಬರೆಯೋಣ. 3x + y = 15, ಅದ್ರ ಕೆಳಗಡೆ ಬರೀರಿ 2x - y = 5 ಅಂತ ಬರೀತೀರಿ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ಒಂದು ನಿಯಮ ಏನಿದೆ, ಯಾವುದಾದ್ರೂ ಒಂದು ಕ್ಷರಾಕ್ಷರವನ್ನು ರದ್ದುಪಡಿಸ್ಬೇಕು ಅಂದರೆ ವರ್ಜಿಸಬೇಕು. ಅಂದರೆ ರದ್ದುಪಡಿಸ್ಬೇಕಾದ್ರೆ ಅದರ ಸಹಗುಣಕ ಸೇಮ್ ಆಗಿರ್ಬೇಕು. ಅಂದರೆ ಏನು ಅರ್ಥ, ಅವೆರಡು ಕ್ಷರಾಕ್ಷರಗಳು ಸೇಮ್ ಆಗಿರ್ಬೇಕು. ಯಾವ ಸೇಮ್ ಇದ್ದಾವೆ ಇಲ್ಲಿ, y ಎರಡು ಸೇಮ್ ಇದ್ದಾವೆ. ಮತ್ತು ಚಿಹ್ನೆಗಳು ವಿರುದ್ಧ ಆಗಿವೆ, +y ಆ್ಯಂಡ್ -y ಇರೋದ್ರಿಂದ y ಕಳಿಬೋದು. +y - y ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ಈಗ 3x 2x ಎರಡು ಪ್ಲಸ್ ಇದ್ದಾವೆ, ಅವುಗಳೇನು ಮಾಡಿರಿ, ಕೂಡಿಸ್ರಿ. 3x + 2x ಏನಾಯಿತು, 5x ಆಯಿತು. = 15, 5 ಕೂಡಿಸ್ರೆ ಏಟಾಯ್ತು ನೋಡಿ, 20 ಆಗುತ್ತೆ. ಓಕೆ, ಈಗ x ವ್ಯಾಲ್ಯೂ ಕಂಡುಹಿಡಿಬೇಕು ನೀವು. x = 20. ಇದು ಇಂಟು ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಏನಾಗ್ತದೆ, ಡಿವೈಡ್ 5 ಆಯಿತು. ಈಗ ಭಾಗಿಸ್ರಿ, 5 × 1 = 5, 5 × 4 = 20. ಅಂದರೆ x ನ ಬೆಲೆ ಎಷ್ಟಾಯ್ತು ಹೇಳ್ರಿ, x = 4. ಓಕೆ, ಈ x ನ ಬೆಲೆ ಏನು ಮಾಡೋಣ, ಸಮೀಕರಣ 1ರಲ್ಲಿ ನಾವು ಆದೇಶ ಮಾಡಿದ್ರೆ ನಮಗೇನಾಗ್ತದೆ, y ನ ಬೆಲೆ ಬರ್ತದೆ ವಿದ್ಯಾರ್ಥಿಗಳು. ಓಕೆ, ಇಲ್ಲಿ ಬರೆಯೋಣ. x = 4 ಸಮೀಕರಣ ಎದರಲ್ಲಿ ಹಾಕೋಣ, ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಯಾವುದಾದ್ರಲ್ಲಿ ಒಂದು ಆದೇಶಿಸಿ ಅಂತ ಬರೀರಿ. ಓಕೆ, 1ನೇ ಸಮೀಕರಣ ಬರೆಯೋಣ. ಯಾವುದು, 3x + y = 15 ಇದೆ. ಓಕೆ, ಈಗ 3 ಇಂಟು ಬರೆದು x ನ ಬೆಲೆ ಎಷ್ಟು ಬರೆದಿದ್ದೀವಿ ನೋಡಿ, 4 ಕಂಡು ಹಿಡಿದೀವಿ ತಾನೆ. ಅಲ್ಲಿ 4 ಬರೆಯೋಣ. +y = 15, 3 ಮತ್ತು 4 ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತದೆ, 12 ಆಗ್ತದೆ. +y = 15. ಈಗ y ಬೆಲೆ ಕಂಡುಹಿಡಿಬೇಕು ತಾನೆ ನೀವು. +12 ಏನು ಮಾಡಿರಿ, ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಚಿಹ್ನೆ ಬದಲಾಗ್ತದೆ. y = 15, +12 ಇದ್ದಿದ್ದು ಈ ಕಡೆ ತಂದರೆ -12 ಆಯಿತು. ಈಗ y = 15ರಲ್ಲಿ 2 ಏನು ಮಾಡ್ಬೇಕು ನೀವು, ಕಳಿಬೇಕು ತಾನೆ, ಮೈನಸ್ ಮಾಡಿರಿ. 15ರಲ್ಲಿ ನೋಡಿದ್ರೆ ಎಷ್ಟು, 3. ಓಕೆ, ಈ ರೀತಿ ಇದನ್ನು ಕಂಡುಹಿಡಬೇಕು. ಆದ್ದರಿಂದ x = 4 ಆ್ಯಂಡ್ y = ಎಷ್ಟು ವಿದ್ಯಾರ್ಥಿಗಳು, 3 ಅಂತ ಬರೀರಿ. ಇಷ್ಟು ಬರೆದ್ರೆ ನೋಡಿ, ನಿಮಗೆ 2 ಅಂಕ ಭಾಳ ಸುಲಭವಾಗಿ ಪಡಿಬೋದು. ಓಕೆ ರೈಟ್. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಇಲ್ಲಿ 19ನೇ ಕ್ವಶನ್ ಇದೆ.
ಯಾವುದು 7, 13, 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಥವಾ ಚಾಯ್ಸ್ ಇನ್ನೊಂದು ಕ್ವಶನ್ ಇದೆ, 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ರಿ ನೀವು, ಭಾಳ ಸುಲಭ ಇದೆ. ಯಾವುದು ಸಮಾಂತರ ಶ್ರೇಣಿಗಳ ಅಧ್ಯಾಯದಿಂದ. ಓಕೆ, ಯಾವ್ದು ಬಿಡಿಸೋಣ? ಮೊದಲನೇ ಕ್ವಶನ್ ನೋಡೋಣ, ಇಲ್ಲಿ ಬರೆಯೋಣ. ಮೊದಲನೇ ಕ್ವಶನ್ ಯಾವುದು? 7, 13, 19 ಈ ಶ್ರೇಣಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಪದ ಬರ್ಕೊಳ್ತೀರಾ? ಓಕೆ, A = 7, D = ಎಷ್ಟು? ವ್ಯತ್ಯಾಸ ಕಂಡುಹಿಡಿಬೇಕು. 13ರಲ್ಲಿ 7 ಕಳೀರಿ, ಎಷ್ಟು? 6 ಆಯಿತು. N ಅಂದರೆ ಎಷ್ಟು ಪದಗಳ ಮೊತ್ತ? 10 ಪದಗಳ ಮೊತ್ತ, ಅಂದರೆ N = 10 ಬರೆಯೋಣ. ಈ ಸೂತ್ರ ಯಾವುದು? ಮೊತ್ತ ಕಂಡುಹಿಡಿಯುವ ಸೂತ್ರ ಬರೀಬೇಕು ನೀವು. Sn = n/2 × 2a + ಬ್ರಾಕೆಟ್ n - 1 × d ಈ ಸೂತ್ರ ಬರ್ಕೊಳ್ಳೋಣ. ಇದರಲ್ಲಿ ಬೆಲೆ ತುಂಬೋಣ. ಎಸ್ ಏನಂದರೆ ಎಷ್ಟು? 10 ಪದಗಳ ಮೊತ್ತ ಕಂಡುಹಿಡಿಬೇಕು. 10/2 ಬ್ರಾಕೆಟ್ ಹಾಕೊಳ್ಳೋಣ. 2 × a ಬೆಲೆ ಎಷ್ಟು ಕಂಡುಹಿಡಿದ್ರೆ ಮೊದಲ ಪದ ಎಷ್ಟು? 7 ಪ್ಲಸ್ ಐಕೋರ n ಇದರಲ್ಲಿ ಎಷ್ಟು? 10 - 1 × d ವ್ಯತ್ಯಾಸ ಎಷ್ಟು ಕಂಡುಹಿಡಿದ್ರೆ ನೋಡಿ? 6. ಈ ರೀತಿ ಬೆಲೆ ತುಂಬೋಣ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ತೊಗೊಳ್ಳಿ. 2 × 1 = 2, 2 × 5 = 10 ಆಯ್ತು ಅಲ್ವಾ? 5 ಬರೆಯೋಣ್ರಿ ಇಲ್ಲಿ. ಬ್ರಾಕೆಟ್ ಹಾಕಿ ರೆಜೆಟಿಸು 2 7 ಎಷ್ಟು? 14 ಪ್ಲಸ್ 10ರಲ್ಲಿ 1 ಕಳೀರಿ, 9 × 6. ಓಕೆ, ಈ ರೀತಿ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊತ ಹೋಗ್ರಿ ನೀವು. 5 ಭಾಳ ಸುಲಭವಾದ ಲೆಕ್ಕ ತಾನೇ ಇದು. 14 ಪ್ಲಸ್ ಈಗ 9 6 ಮಲ್ಟಿಪ್ಲೈ, 9 6 54 ಅಲ್ವಾ? 2 ಈಗ ಬ್ರ್ಯಾಕೆಟ್ನಲ್ಲಿ ಇದ್ದು ಏನು ಮಾಡ್ಬೇಕು ನೀವು? ಆ್ಯಡ್ ಮಾಡಬೇಕು. 14 ಮತ್ತು 54 ಕೂಡಿಸಿದ್ರೆ ಎಷ್ಟು ನೋಡಿ? 68 ಆಗ್ತದೆ. ಓಕೆ, ಈಗ 68ಕ್ಕೆ ನೀವು 5ರಿಂದ ಇದನ್ನು ಮಲ್ಟಿಪ್ಲೈ ಮಾಡಿ. 5 ಮತ್ತು 68 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆಗ್ತದೆ ನೋಡಿ ವಿದ್ಯಾರ್ಥಿಗಳೇ? 340. ಅಂದರೆ ಎಷ್ಟು? 10 ಪದಗಳ ಮೊತ್ತ. 10 ಪದಗಳ ಮೊತ್ತ ಎಷ್ಟು ಆಗ್ತದೆ? 340 ಅಂತ ಮಾಡಬೇಕು. ಓಕೆ, ಕ್ವಶನ್ ಸಹ ಬಿಡಿಸ್ಬೋದು. ಯಾವುದಾದ್ರು ಒಂದನ್ನು ಇಲ್ಲಿ ಬಿಡಿಸ್ರಿ, ನಾನು ಮೊತ್ತ ಕಂಡುಹಿಡಿದು ಬಿಡಿಸಿದ್ದೀನಿ. ಓಕೆ, ನೆಕ್ಸ್ಟ್ 20 ಕ್ವಶನ್ ನೋಡಿ. ಚಿತ್ರದಲ್ಲಿ ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. AB = AC ಆಗಿದೆ. O ಕೇಂದ್ರವಾಗಿರುವ ವೃತ್ತವು ತ್ರಿಭುಜ ABCಯಲ್ಲಿ ಅಂತಸ್ಥವಾಗಿದ್ದು ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜದ AB, BC ಮತ್ತು CA ಬಾಹುಗಳನ್ನು ಕ್ರಮವಾಗಿ DE ಮತ್ತು F ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ. ಹಾಗಾದರೆ Eಯು BCಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಯಾವುದು? ಈ ಬಿಂದು, E ಅನ್ನುವಂಥ ಬಿಂದು ಇದೆಯಲ್ಲ, ಈ BC ಬಾಹುಗಳನ್ನು ಏನು ಮಾಡ್ತದೆ? ಅರ್ಧಿಸ್ತದೆ ಅಂತ ಸಾಧಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ AB ಮತ್ತು AC ಅನ್ನೋ 2 ಸಮಬಾಹುಗಳದಾವೆ. ಹೌದು, ಈ ಸಮಬಾಹು ತ್ರಿಭುಜದಲ್ಲಿ ಒಂದು ವೃತ್ತ ಇದೆ, ಅಂತಸ್ಥವಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಇದು ಯಾವ ರೀತಿ ಸಾಧಿಸ್ಬೇಕಂತ ನೋಡೋಣ. ಇಲ್ಲಿ ಪರಿಹಾರದಲ್ಲಿ ಬರೆದಿದ್ದೀನಿ ಆಲ್ರೆಡಿ. AD = AF. AD = ಯಾವುದು? AF. ನೋಡಿ, ಬಾಹ್ಯ ಬಿಂದುವಿನಿಂದ ಇವೆರಡು ಸ್ಪರ್ಶಗಳಾಗ್ತಾವ ತಾನೆ. AD ಮತ್ತು AF ಎರಡು ಬಾಹ್ಯ ಬಿಂದುವಿನಿಂದ ಎಳೆದಂಥ ಸ್ಪರ್ಶಗಳು ಉದ್ದ ಏನಾಗಿರ್ತದೆ? ಸಮ ಆಗಿರ್ತಲ್ಲ. ಆ ಒಂದು ರೂಲನ್ನು ಇಲ್ಲಿ ಅಪ್ಲೈ ಮಾಡಿ. AD = AF. ಅದೇ ರೀತಿ BD = BE. ಹೌದು, ಅದೇ ರೀತಿ CE = CF ಅಲ್ವಾ? ಇದು ಬಾಹ್ಯ ಬಿಂದು ಅಂತ ನೀವು ತಿಳಿದುಕೊಂಡ್ರೆ ಇಲ್ಲಿ ಏನಾಗ್ತದೆ ನೋಡಿ? ಇವೆರಡು ಸ್ಪರ್ಶಗಳಾಗ್ತಾವೆ, ಎರಡು ಸಮ ಇರ್ತಾವೆ. ಓಕೆ, ಈಗ AB = AC. AB = AC ಇದು ಸಮದ್ವಿಬಾಹುಗಳದಾವ. ಅದನ್ನು ಬರೆದು AB ಅಂದರೆ ಏನು? AB ಅಂದರೆ ಏನು ಬರಿಬೋದು ಹೇಳಿ? AD + BD = AC ಅಂದರೆ ಏನು ಬರಿಬೋದು? ಈ ಬಾಹು AC ಅಂದರೆ AF + CF ಅಂತ ಬರಿಬೋದು. AF + FC. ಓಕೆ, AD ಹಾಗೆ ಬರ್ದೀನಿ, DB ಹಾಗೆ ಬರೋದು. AF ಅಂದರೆ ಏನು ತಿಳ್ಬೋದು ಹೇಳ್ರಿ? AF ಅಂದರೆ AD ಸಮ ಇರ್ತಾನೆ. AF ಮತ್ತು AD ಎರಡು ಸಮ ಇದ್ದಾವೆ. AF ಬದಲು AD ತುಂಬಿದ್ದೀನಿ, ಪ್ಲಸ್ FC ಬದಲು ಏನು ತುಂಬಿದ್ದೀವಿ? CF ತುಂಬಿಕೊಟ್ಟಿದ್ದೀನಿ. ಓಕೆ, ಈಗ AD ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ DB = CE ಆಗ್ತದೆ. ಅಂದರೆ ಯಾವುದು? DB = CE. ಇವೆರಡು ಬಾಹುಗಳು ಸಮ ಇದ್ದಾವೆ ಅಂತ ಗೊತ್ತಾಯ್ತು ಅಲ್ವಾ? ಆಗ DB = CE ಆದರೆ B = ಯಾವುದು? CE ಆಗಿರ್ತತಾನೆ. ಈ ಬಾಹುನು ಸಮ ಆಗಿರ್ತದೆ. ಆದ್ದರಿಂದ BC = ಏನಂತ ಬರಿಬೋದು ಹೇಳಿ? BC = BE + EC ಅಂತ ಬರಿಬೋದಾ? BC = BE + CE. ಓಕೆ, Eಯು BCಯನ್ನು ಅರ್ಧಿಸುತ್ತದೆ ಅಂತ ಬರೀರಿ. ಓಕೆ, ಈ ರೀತಿ ಅದನ್ನು ಬಿಡಿಸ್ಬೇಕು ನೀವು. ಬರೆದು ಪ್ರಾಕ್ಟೀಸ್ ಮಾಡಿದ್ದು. ಓಕೆ, ಸರಿ. 21 ಕ್ವಶನ್ ನೋಡಿದ್ರೆ x² + 8x + 15 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅಥವಾ ಚಾಯ್ಸ್ ಇದೆ ಇನ್ನೊಂದು, 2x² - 6x + 3 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಓಕೆ, ಅಪವರ್ತನ ವಿಧಾನ ಬಿಡಿಸಿದ್ದೀನಿ ಇಲ್ಲಿ 21 ಕ್ವಶನ್ದಲ್ಲಿ. ಏನಿದೆ? x² + 8x + 15 = 0. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗಬೇಕು ವಿದ್ಯಾರ್ಥಿಗಳು? 15 ಆಗಬೇಕು. ಗುಣಾಕಾರ ಮಾಡಿದ್ರೆ 15 ಬರಬೇಕು. ಕೂಡಿಸ್ರಿ ಕಳೆದ್ರೆ ಮಧ್ಯದ ಸಂಖ್ಯೆ ಯಾವುದು? 8x ಬರಬೇಕು. ಅಂದರೆ 8 ಬರಬೇಕು. ಆ ರೀತಿ ಅಪವರ್ತನಗಳು ಯಾವ ಅಂದರೆ 5 3 15 ಆಗ್ತದೆ. ಮತ್ತು ಇದೇ 5 ಮತ್ತು 3 ಕೂಡಿಸ್ರೆ ಏಟಾಗ್ತದೆ ನೋಡಿರಿ? 8 ಆಗ್ತಲ್ವ? ಈ ಎರಡು ಅಪವರ್ತನ ತೆಗೆದುಕೊಂಡು ಇದನ್ನು ಬಿಡಿಸಿದ್ದೀನಿ. x² ಬರೀ ಹಾಗೆ. ಇಲ್ಲ 8x ಯಾವ ರೀತಿ ಬರಿಬೋದು ಅಂದರೆ ವಿಭಾಗ ಮಾಡಿರಿ. ಇದಕ್ಕೆ 5x + 3x ಅಂತ ಪ್ಲಸ್ 15. ಯಾಕಂದರೆ 5 3 15, 5x 3x ಕೂಡಿಸಿದ್ರೆ 8x ಆಗಬೇಕು. ಎರಡರಲ್ಲಿ ಕಾಮನ್ ನೋಡಿದ್ದೀನಿ. x² + 5xನಲ್ಲಿ ಎರಡರಲ್ಲಿ ಕಾಮನ್ ಏನಿದೆ? x ಇದೆ. ಇಲ್ಲಿ ಒಂದು x ಉಳಿತು, ಪ್ಲಸ್ x ವರೆಗೂ ಅಂದರೆ ಏನು ಉಳಿತು? ಇಲ್ಲಿ 5 ಉಳಿತು. ಪ್ಲಸ್ ಎರಡರಲ್ಲಿ ಕಾಮನ್ ಏನಿದೆ? 3 ಇದೆ. ಇಲ್ಲಿ x ಉಳಿತು, ಪ್ಲಸ್ 3 ಎಷ್ಟಲೇ 15, 3 5 15. ನೋಡಿ, ಎಲ್ಲಿ ಬ್ರ್ಯಾಕೆಟ್ ಎರಡು ಸೇಮ್ ಆಗ್ತವೆ. ಒಂದು ಬ್ರ್ಯಾಕೆಟ್ ಬರ್ರಿ. x + 5 ಎರಡು ಸೇಮ್ ಇದೆ, ಒಂದು ಬರ್ಕೊಂಡಿದ್ದೀನಿ. ಇನ್ನೊಂದು ಉಳಿದಿದ್ದು x + 3 ಇನ್ನೊಂದು ಬ್ರ್ಯಾಕೆಟಲ್ಲಿ ಬರ್ದಿದ್ದೀನಿ = 0.
ಈಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಅಂತ ಬರ್ದೀನಿ. ಎಕ್ಸ್ನ ಬೆಲೆ ಕಂಡುಹಿಡಿದೀವಿ. ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಬಲಭಾಗದಲ್ಲಿ ತೊಗೊಂಡು ಬರ್ರಿ, -5 ಆಗ್ತದೆ. +3 ಇದ್ದರೆ -3 ಐತೆ. ಅಂದರೆ ಎಕ್ಸ್ನ ಬೆಲೆ -5 ಮತ್ತು -3. ಈ ರೀತಿ ಅಪವರ್ತನ ವಿಧಾನದಿಂದ ಇದನ್ನು ಕಂಡುಹಿಡಿತೀರಿ ಅಲ್ವಾ. ಸುಲಭವಾಗಿ ಕೊಟ್ಟಿದ್ದಾರೆ ನೋಡಿ ಲೆಕ್ಕ ಇದು. ಇದು ಪರೀಕ್ಷೆಯಲ್ಲಿ ಕೇಳ್ತಾರೆ ಇದೇ ರೀತಿ. ಇನ್ನೊಂದು ಯಾವುದು ಶೋಧಕ ಕಂಡುಹಿಡಿರಿ ಅಂತ ಹೇಳಿದ್ರೆ ಇದನ್ನು ನೀವು ಬಿಡಿಸ್ಬೋದು. ಭಾಳ ಸುಲಭವಾಗಿದೆ. ಬಿಡಿಸೋಣ. ಇದನ್ನು ಬಿಡಿಸಿದ್ರೆ ಏನಾಗ್ತದೆ ನೋಡಿರಿ. ಯಾವುದು ಕೊಟ್ಟಿದ್ದಾರೆ ಸಮೀಕರಣ? 2x² - 6x + 3 = 0. ಇಲ್ಲಿ ಎ ಬೆಲೆ ಬರ್ಕೋತೀರಿ ನೀವು. a = 2, b = -6, c = 3. ಇಲ್ಲಿ ಶೋಧಕ ಅಂತ ಬರೆದ್ರೆ ಏನು? ಶೋಧಕದ ಸೂತ್ರ ನಿಮಗೆ ಗೊತ್ತಿರಬೇಕಪ್ಪ. ಶೋಧಕ ಯಾವುದು ಹೇಳಿ? b² - 4ac. ಓಕೆ, ಇದ್ರ ಪ್ರಕಾರ ಬೆಲೆ ತುಂಬಿದ್ರೆ b ಬೆಲೆ ಎಷ್ಟು? -6² - 4 × a ಬೆಲೆ ಎಷ್ಟು? 2 × c ಬೆಲೆ 3. ಓಕೆ, ಮಲ್ಟಿಪ್ಲೈ ಮಾಡಿರಿ. 6 ವರ್ಗ ಎಷ್ಟಿಲ್ಲಿ? 36 -4 × 8 8 3 24. ಇನ್ನು 36ರಲ್ಲಿ 24 ಏನು ಮಾಡ್ಬೇಕು? ಇವಾಗ ಮೈನಸ್ ಮಾಡಿರಿ, ಅಂದರೆ ಕಳೀರಿ. ಎಷ್ಟಾಗ್ತದೆ? 12 ಅಲ್ವಾ. ಅಂದ್ರೇನು? 0ಕ್ಕಿಂತ ದೊಡ್ಡದಾಗಿರೋದು ಅಂದರೆ b² - 4ac > 0 ಅಂತ ಬರೆದು ಮೂಲಗಳು ವಾಸ್ತವ ಮತ್ತು ಸಮ, ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಬರೀರಿ. ಮೂಲಗಳು ವಾಸ್ತವ ಮತ್ತು ಈ ಒಂದು ನಿಯಮಗಳು ನಿಮಗೆ ಗೊತ್ತಿರಬೇಕು. ವಿಭಿನ್ನ ಇಷ್ಟು ಬರೆದ್ರೆ ನೋಡಿ 2 ಅಂಕ ಸಿಗುತ್ತೆ. ಇದು ಚಾಯ್ಸ್ ಕ್ವಶನ್, ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ನೀವು. ರೈಟ್. ಮುಂದಿನ ಕ್ವಶನ್ ನೀವು ನೋಡಿದ್ರೆ ಇದು ತ್ರಿಕೋನಮಿತಿ ಅಧ್ಯಾಯದಿಂದ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಭಾಳ ಸುಲಭವಾಗಿರ್ತದೆ ನೋಡಿ. ಚಿತ್ರದಲ್ಲಿ ಸೈನ್ ಅಲ್ಪ ಮತ್ತು ಕಾಸ್ ಅಲ್ಪಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಡೈಗ್ರಾಮ್ ಕೊಟ್ಟಿದ್ದಾರೆ. ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಇದು ಅಲ್ಪ ಕೋನ ಕೊಟ್ಟಿದ್ದಾರೆ. ಬಾಹುಗಳ ಅಳತೆ ಕೊಟ್ಟಿದ್ದಾರೆ. ಎ ಬಿ = 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್, ಎ ಸಿ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆಲ್ರೆಡಿ. ನೀವು ಕೇವಲ ಸೈನ್ ಅಲ್ಪ ಕಾಸ್ ಅಲ್ಪ ನೇರವಾಗಿ ಬರೀಬೇಕು. ಪರಿಹಾರದಲ್ಲಿ ಬರೆಯೋಣ. ಏನು? ಸೈನ್ ಅಲ್ಪ ಅಂದರೆ ಈ ಕೋನ, ಅಲ್ಪ ಕೋನವನ್ನು ನೀವು ತೆಗೆದುಕೊಂಡ್ರೆ ಇದಕ್ಕೆ ಅಭಿಮುಖ ಭಾವ ಯಾವುದಾಗ್ತದೆ? ಇದು ಅಭಿಮುಖ ಭಾವ ಹೋಗುತ್ತದೆ. ಇದು ಪಾರ್ಶ್ವಭಾವ, ಇದು ವಿಕರ್ಣ. ನಿಮಗೆ ಗೊತ್ತಿದೆ ತಾನೆ? ಓಕೆ, ಸೈನ್ದು ಏನಿದೆ ನಿಯಮ? ಅಭಿಮುಖ ಭಾವ ಬೈ ವಿಕರ್ಣ ಇದೆ ಅಲ್ವಾ. ಅಭಿಮುಖ ಭಾವ ಯಾವುದು ಹೇಳಿ ಇಲ್ಲಿ? ಎ ಬಿ. ವಿಕರ್ಣ ಯಾವುದು? ಎ ಸಿ. ಎ ಬಿ ಬೈ ಎ ಸಿ ಆಗ್ತದೆ. ಎ ಬಿ ಅಳತೆ ಎಷ್ಟು ಇವಾಗ? ಎ ಬಿ ಅಳತೆ ಎಷ್ಟು ನೋಡಿ? 24 ಸೆಂಟಿಮೀಟ್ರ್ ಭಾಗಿಸು ಎ ಸಿ ಅಳತೆ ಎಷ್ಟು? 25. 24/25. ಇದು ಸೈನ್ ಅಲ್ಪ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದು? ಕಾಸ್ ಅಲ್ಪ ಅಂತ ಬರೀಬೇಕು. ಕಾಸ್ ಅಲ್ಪದ ರೂಲ್ ಏನಿದೆ? ಪಾರ್ಶ್ವಭಾವ ಬೈ ವಿಕರ್ಣ ಅಂತಿದೆ. ಪಾರ್ಶ್ವಭಾವ ಯಾವುದಿಲ್ಲಿ? ಬಿ ಸಿ ಇದೆ. ವಿಕರ್ಣ ಯಾವುದು? ಎ ಸಿ. ಓಕೆ, ಬಿ ಸಿ ಅಳತೆ 7 ಸೆಂಟಿಮೀಟ್ರ್, ವಿಕರ್ಣ ಎಷ್ಟು? 25. ನೋಡಿ, ಇಷ್ಟು ನೇರವಾಗಿ ನೀವು ಬರೆದ್ರೆ ಇದಕ್ಕೊಂದು ಮತ್ತು ಇದಕ್ಕೊಂದು ಅಂಕ, ಅಂದರೆ 2 ಅಂಕಗಳು ಭಾಳ ಸುಲಭವಾಗಿ ತೆಗೆದುಕೊಳ್ಬೋದು. ಓಕೆ, ಸರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇನ್ನೊಂದು 23 ಕ್ವಶನ್ ನೀವು ಇಲ್ಲಿ ನೋಡಿದ್ರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿದೆ. ಇದು ಎ ಬಿಂದು ಕೊಟ್ಟಿದ್ದಾರೆ 5, -7 ಮತ್ತು ಬಿ ಬಿಂದು 1, -3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಓಕೆ, ಈಗ ಇಲ್ಲಿ ಬರೆಯೋಣ. ಎ ಬಿಂದು ಯಾವುದು? 5, -7, ಬಿ ಬಿಂದು 1, -3, x1 ಇದು x1 ಆಗಿರುತ್ತೆ, ಇದು y1 ಅಲ್ವಾ. x1 = 5, y1 = -7 ತೆಗೆದುಕೊಳ್ಳ್ರಿ. ಈಗ x2 = 1, y2 = -3. ದೂರ ಸೂತ್ರ ಇದೆ. ಎ ಬಿ ಬಿಂದುಗಳ ನಡುವಿನ ದೂರ ಸೂತ್ರ ಬರೆಯೋಣ ಇಲ್ಲಿ. x2 - x1² + y2 - y1² ಅಲ್ವಾ. ಈ ರೀತಿ ಸೂತ್ರ ಬರೆದಬೇಕು. ಬರೆದಾದಮೇಲೆ ಬೆಲೆಗಳನ್ನು ಆದೇಶ ಮಾಡೋಣ. ಓಕೆ, x2 ಎಷ್ಟಿದೆ ನೋಡಿ? x2 ಎಷ್ಟು? 1 ಮೈನಸ್ x1 ಬೆಲೆ ಎಷ್ಟು? 5. 1 - 5 ಬ್ರ್ಯಾಕೆಟ್ ಸ್ಕ್ವೇರ್ ಬರೆಯೋಣ. ಪ್ಲಸ್ y2 ಎಷ್ಟಿದೆ ನೋಡಿ? y2 -3 ಇದೆ. ಮೈನಸ್ y1 ಎಷ್ಟಿದೆ ನೋಡಿ? -7 ಇದೆ ನೋಡಿ. -7 ಈ ರೀತಿ ಬರೆದು ಇದನ್ನು ನೀವು ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಸ್ಕ್ವೇರ್ ಬರೀ. ಸರಿ. ಓಕೆ ವಿದ್ಯಾರ್ಥಿಗಳು, ಈಗ ನೀವು ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. 1ರಲ್ಲಿ 5 ಕಳೆದ್ರೆ ಹೋಗಲ್ಲ. 5ರಲ್ಲಿ 1 ಕಳೆದ್ರೆ ಎಷ್ಟು? -4 ಸ್ಕ್ವೇರ್ ಬರೀರಿ. ಪ್ಲಸ್ ಕೂಡ ಇಲ್ಲಿ ಬ್ರ್ಯಾಕೆಟ್ನಲ್ಲಿ -3 ಹಾಗೆ ಬರೆದು ಮೈನಸ್ ಇಂಟು ಮೈನಸ್ 2 ಮೈನಸ್ಗಳನ್ನು ಮಲ್ಟಿಪ್ಲೈ ಮಾಡಿ. -ಇಂಟು ಮೈನಸ್ ಪ್ಲಸ್ ಆಯಿತು. +7 ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತದೆ. ಓಕೆ, ಈಗ -4ರ ವರ್ಗ ಮಾಡೋಣ. -4ರ ವರ್ಗ +16 ಪ್ಲಸ್ ಇಲ್ಲೇ ಹಾಕೋಣ. ಈಗ 7ರಲ್ಲಿ 3ರಲ್ಲಿ 7 ಏನು ಮಾಡಬೇಕು? ಕಳೀರಿ. ಪ್ಲಸ್ಸು ಮೈನಸ್ ಇರೋದನ್ನು ಕಳೀತಿರ್ತಾನೆ. 7ರಲ್ಲಿ 3 ಹೋದರೆ 4 + 4 ಆಗ್ತದೆ. ಮತ್ತೆ ಸ್ಕ್ವೇರ್ ಮಾಡೋಣ. ಓಕೆ, ಈಗ 16 + 4ರ ವರ್ಗ ಸಹ 16. 2 ಕೂಡಿಸ್ರೆ 16 16 ಎಷ್ಟಾಗ್ತದೆ? 32. ಓಕೆ, 32 ಅಂತ ಬರಿಬೋದು. ಅಥವಾ ನೀವು ಈ ರೀತಿಯೂ ಇದನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು ನೋಡಿ. 16 × √2. ಯಾಕಂದ್ರೆ 16 × 32. 16 ವರ್ಗಮೂಲ ಎಷ್ಟು? 4 √2 ಮಾನಗಳು ಅಂತ ಬರಿಬೋದು ವಿದ್ಯಾರ್ಥಿಗಳೇ. ಈ ರೀತಿ ಬರಿಬೋದು. ಅಥವಾ ಇಲ್ಲಿಗೆ ಬಿಟ್ಟು ಸಹ ನೀವು ಮಾನಗಳು ಅಂತ ಬರ್ಕೊಂಡ್ರು ಆನ್ಸರ್ ರೈಟ್ ಆಗ್ತದೆ. ಓಕೆ, ಈ ರೀತಿ ಬಿಂದುಗಳ ನಡುವಿನ ದೂರವನ್ನು ನೀವು ದೂರ ಸೂತ್ರ ಬಳಸಿ ಕಂಡುಹಿಡಿಬೋದು. 24 ಕ್ವಶನ್ ಇಲ್ಲಿ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬೆಳೆಸಿದ ಹೂಗಳ ಸಂಖ್ಯೆ ಸಮವಾಗಿರುತ್ತದೆ. ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬೆಳೆಸಿ ಹಾರಗಳನ್ನು ತಯಾರಿಸಿದ್ದಾರೆ ಕಂಡುಹಿಡಿಯಿರಿ. ಮತ್ತು ಹೀಗೆ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ.
ಈ ರೀತಿ ಒಂದು ಹೇಳಿಕೆ ರೂಪದ ಲೆಕ್ಕ ಇರ್ತದೆ ವಿದ್ಯಾರ್ಥಿಗಳು. ಇದು ಯಾವುದು ಮೋಸ ಮತ್ತು ಲಸ ಕಂಡುಹಿಡಿಯಲಿಕ್ಕೆ ಇರ್ತದೆ. ಅದನ್ನು ನೀವು ಯಾವುದೋ ದೊಡ್ಡದಾಗಿ ಕೊಟ್ಟಿದ್ದಾರೆ ಏನೋ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೋದು ಬೇಡ. ಇದೇನು ಮಾಡೋಣ, ನೀವು ಕೇವಲ ಅಪವರ್ತನ ಮಾಡಿ ಲಸ ಕಂಡುಹಿಡಿಬೇಕಾ ಅಥವಾ ಮೋಸ ಕಂಡುಹಿಡಿಯೋದಂತ ತಿಳ್ಕೊಳ್ಬೇಕು. ಇಲ್ಲಿ 24 ಮತ್ತು 60 ಗುಲಾಬಿ ಹೂಗಳನ್ನು ಕೊಟ್ಟಿದ್ದಾರೆ ಅವರು. ಅವುಗಳಿಗೆ ಏನು ಮಾಡ್ಬೇಕು, ನೀವು ಇಲ್ಲಿ ಅಪವರ್ತನ ತೆಗೆದು ಕನಿಷ್ಠ ಎಷ್ಟು ಅಂತ ಕೇಳಿದ್ರೆ ತಾನೇ ಇದು ಕನಿಷ್ಠ ಕಳೆಯಿರೋದ್ರಿಂದ ನೀವು ಇಲ್ಲಿ ಲಸವನ್ನು ಕಂಡುಹಿಡಿಬೇಕು. ನೀವು ಅದನ್ನು ನೆನ್ಪಿಟ್ಕೊಳ್ರಿ. ಓಕೆ, 24ರಲ್ಲೇ ನಾವು ಅಪವರ್ತನ ಮಾಡಿದ್ರೆ ನೋಡಿ ಇಲ್ಲಿ ಏನಾಗ್ತದೆ, 2 1 2 2 4 ಅಲ್ವಾ. ಈಗ 2 6 12, 2 3 6, 3 1 3, ಇದು 24ರ ಅಪವರ್ತನ ಆಯಿತು. ಅದೇ ರೀತಿ 60ಕ್ಕೂ ಸಹ ಅಪವರ್ತನ ಮಾಡೋಣ. 2 3 6, ಓಕೆ 0, 2 1 ಮತ್ತು 1 ಉಳಿದ್ರೆ 2 5 10 ಆಗ್ತದೆ. ಈಗ 3 ತಗೊಳ್ಳೋಣ, 3 5 15, 5 1 5, ಇದು ಅಪವರ್ತನ ಮಾಡ್ತೀರಾ. ಈ ರೀತಿ ಬರೆದು ಇಲ್ಲಿ ಅಪವರ್ತನ ಬರೆಯೋಣ. ಎಷ್ಟು, 24ರ ಅಪವರ್ತನ 2 × 2 × 3. ಇದನ್ನು ಘಾತಾಂಕ ರೂಪದಲ್ಲಿ ಬರ್ಕೊಂಡ್ರೆ 2ರ ಘಾತ ಎಷ್ಟು, 3 × 3 ಅಲ್ವಾ. ಓಕೆ, ಈಗ 60ನ್ನು ಬರೆಯೋಣ. 2 × 2, 3 × 5 ಅಲ್ವಾ. ಈ ರೀತಿ ಬರೋದು. ಇದನ್ನು ಘಾತಾಂಕ ತೆಗೆದುಕೊಂಡ್ರೆ 2ರ ಘಾತ 2 ಆಗ್ತದೆ, 3 × 5 ಆಗುತ್ತೆ. ಈಗ ನೀವು ಕನಿಷ್ಠ ಎಷ್ಟು ಹೂಗಳನ್ನು ಕೇಳಿದ್ರಿಂದ ನೀವೇನು ಕಂಡುಹಿಡಿಬೇಕು, ಇಲ್ಲಿ ಲಸವನ್ನು ಕಂಡುಹಿಡಿಬೇಕು. ಲಘುತ್ತಮ ಸಾಮಾನ್ಯ ಅಪವರ್ತನ ಯಾವುದು ನೋಡಿ, 2ರ ಘಾತ 3 ತೆಗೆದುಕೊಳ್ಬೇಕು. 2 ಅಪವರ್ತನಗಳಲ್ಲಿ 3 ಸಹ 2 ಕಡೆಯಿಂದ 3 ತೆಗೆದುಕೊಳ್ಬೇಕು. ಅದೇ ರೀತಿ 5 ತೆಗೆದುಕೊಳ್ಬೇಕು. ಎಷ್ಟಾಗುತ್ತೆ, 2ರ ಘಾತ 3 ಅಂದರೆ 8 ಮತ್ತು 5 3 15, 15 8 ಮತ್ತು 15 ಮತ್ತು 8ಅನ್ನು ಮಲ್ಟಿಪ್ಲೈ ಮಾಡಿ. ಓಕೆ, 15 ಮತ್ತು 8ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಎಷ್ಟಾಗ್ತದೆ, 120 ಅಲ್ವಾ. ಓಕೆ, ಇದರ ಲಸ ಕನಿಷ್ಠ ಹೂಗಳ ಸಂಖ್ಯೆ ಎಷ್ಟು, ಹಾರಗಳನ್ನು ತಯಾರಿಸಿದ ಕನಿಷ್ಠ ಹೂಗಳ ಸಂಖ್ಯೆ 120 ಅಂತ ಹೇಳೋಣ. ಓಕೆ, ಈಗ ಏನಾಯಿತು, ತಯಾರಿಸಿದ ಕಂಡುಹಿಡಿಯಿರಿ. ಈಗ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹಾರಗಳ ಸಂಖ್ಯೆ ಕಂಡುಹಿಡಿಬೇಕು. ಈ 120 ಹೂಗಳಾಯ್ತು. ಹಾರಗಳ ಸಂಖ್ಯೆ ಅಂದರೆ ಎಷ್ಟು, 24 ಗುಲಾಬಿ ಹೂ ಬಳಸಿದ್ರೆ ಎಷ್ಟು ಹಾರಗಳು ತಯಾರಿಸ್ಬೋದು ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿದ್ರೆ ಎಷ್ಟು ಹಾರಗಳು ತಯಾರಿಸ್ಬೋದು ಅಂತ ನಾವು ಕಂಡುಹಿಡೋಣ. ಅಂದರೆ 24 ಗುಲಾಬಿ ಹೂಗಳಿಂದ ಅಂತ ಬರೆಯೋಣ. ಹೂಗಳಿಂದ ಎಷ್ಟು ಹಾರ ತಯಾರಿಸ್ಬೋದು, ಹೂಗಳಿಂದ ಅಂದರೆ 120ಕ್ಕೆ ಏನು ಮಾಡ್ರಿ, ನೀವು ಇಲ್ಲಿ 24ರಿಂದ ಡಿವೈಡ್ ಮಾಡಬೇಕು ವಿದ್ಯಾರ್ಥಿಗಳೇ. 120ಕ್ಕೆ 24ರಿಂದ ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡಿ, 24ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು, 5 ಆಗ್ತದಲ್ವ. ಅದೇ ರೀತಿ 24 ಗುಲಾಬಿಗಳಿಂದ ಇದನ್ನು ಇನ್ನೊಂದು 60 ಗುಲಾಬಿ ಹೂಗಳಿಂದ 60 ಗುಲಾಬಿ ಹೂಗಳಿಂದ ನಾವು ಎಷ್ಟು ಹಾರ ತಯಾರಿಸ್ಬೋದು ಅಂದರೆ ಸೇಮ್ ಅದೇ ಥರ 120ಕ್ಕೆ ನೀವು 60ರಿಂದ ಡಿವೈಡ್ ಮಾಡಿದ್ರೆ 6 6 ಹೋಯಿತು, 6 1 6 2 12 ಅಂದರೆ 2 ಗುಲಾಬಿ ಹೂಗಳ ಹಾರಗಳನ್ನು ತಯಾರಿಸ್ಬೋದು. ಹಾಗಾದರೆ ಒಟ್ಟು ಹಾರಗಳ ಸಂಖ್ಯೆ ಕಂಡುಹಿಡಿಬೇಕು ತಾನೆ. ಒಟ್ಟು ಹಾರಗಳ ಸಂಖ್ಯೆ ಅಂತ ಬರೀತೀರಿ ಇಲ್ಲಿ. ಒಟ್ಟು ಹಾರಗಳ ಸಂಖ್ಯೆ ಎಷ್ಟಾಗ್ತದೆ, ಹಾರಗಳ ಸಂಖ್ಯೆ ಅಂದರೆ ಇಲ್ಲಿ 5 ತಯಾರಿಸಿ ಮತ್ತು 2, 5 + 2ಅನ್ನು ಆ್ಯಡ್ ಮಾಡಿರಿ. 5 + 2 = ಎಷ್ಟು, 7. ಈ ರೀತಿ ಅಂದರೆ 7 ಹಾರಗಳನ್ನು ನಾವು ತಯಾರಿಸ್ಬೋದು ಅಂತ ಈ ರೀತಿ ಕಂಡುಹಿಡ್ಬೋದು ವಿದ್ಯಾರ್ಥಿಗಳು. ಓಕೆ, ಇದು 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ದಾವೆ. ಈ ನೆಕ್ಸ್ಟ್ ನಾವು 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳು, ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.